ದೇವಸ್ಥಾನ ಸಹಕಾರ ಇಲಾಖೆ ತಾಲೂಕು ಪಂಚಾಯತ್ ಫಲಾನುಭವಿಗಳ ಪಟ್ಟಿಗೆ ಅನುಮೋದನೆ ಬೇಕು. ಇದಕ್ಕೆ ಮೊದಲನೇದಾಗಿ ಸಮೀಕ್ಷೆ ಮತ್ತು ಪ್ರಕ್ರಿಯೆ ಜಾರಿಗೆ ಅದಕ್ಕೆ ಪ್ರತಿ ಗ್ರಾಮ ಪಂಚಾಯತಿಂದ ಒಬ್ಬ ಸರ್ವೇಯರ್ ಅಂತ ಸೆಲೆಕ್ಷನ್ ಮಾಡಿದ್ದೀವಿ ನಾವು ಆಯಾ ಗ್ರಾಮ ಪಂಚಾಯತ್. ಆ ಪ್ರಕ್ರಿಯೆ ಜಾರಿ ಇದರಲ್ಲಿ ಮೊದಲನೇದಾಗಿ SC/STಗಳಿಗೆ 1,75,000 ಕೊಡ್ತಾರೆ. ಪ್ಲಸ್ ನರೇಗಾದಲ್ಲಿ 30 ಡೇಸ್ 33,300 ರೂಪಾಯಿ ಕೊಡ್ತಾರೆ. ಜನರಲ್ಲಿಗೆ 1,20,000 ಪ್ಲಸ್ ಇದು ನರೇಗಾದು 90,000 ಅಷ್ಟು ಕೊಡ್ತಾರೆ. ಅದರಿಂದ 5 ವರ್ಷದ ಯೋಜನೆ ಸರ್. ಈಗ ಸಮೀಕ್ಷೆ ನಡೀಕೊಂಡು ಮೊನ್ನೆ ಮಾರ್ಚಿಂದ ಶುರುವಾಗಿದೆ ಸರ್. ಈಗ ಡೆಡ್ಲೈನ್ ಮೊನ್ನೆ ಈ ತಿಂಗಳ 15ಗೆ ಕೊಟ್ಟಿದ್ದಾರೆ ಸರ್. ಸಮೀಕ್ಷೆ ನಡೀತಾ ಉಂಟು ಸರ್. ಹಾಗಾಗಿ ಅದಲ್ಲದೆ ಬೇರೆ ಪಬ್ಲಿಕ್ ಸಹ ಮಾಡ್ಬೋದು. ಅದು ಆವಾಸ್ ಪ್ಲಸ್ ಅಂತ ಆ್ಯಪ್ ಇದೆ, ಅದು ಪ್ಲೇಸ್ಟೋರಿಗೆ ಹೋಗಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪಬ್ಲಿಕ್ ಸಹ ಮಾಡ್ಬೋದು ಸರ್. ಆ ಪಬ್ಲಿಕ್ ಮಾಡಬೇಕಾದ್ರೆ ನರೇಗಾ ಜಾಬ್ ಕಾರ್ಡ್ ಮತ್ತು ಕಂಪಲ್ಸರಿ ಬೇಕಾಗುತ್ತೆ. ಇಲ್ಲೇ ಆದರೆ ತಗೊಳ್ತೀವಿ. ಬೇಕಾದ ಬೋರ್ಡ್, ಬ್ಯಾನರ್, ಫೋಟೋ, ಎನಾಬ್ಲೇಟ್ಮೆಂಟ್, ಫ್ಲೇಮ್ ಅಳವಡಿಕೆ ಬಗ್ಗೆ ದರಪಟ್ಟಿ ಅಂಗೀಕರಿಸಿದ್ದು ಕಳೆದ ವರ್ಷಕ್ಕೆ ಒಂದು ಕಾಮಗಾರಿಯನ್ನು ಬದಲಾವಣೆ ಮಾಡಲಾಗಿದೆ. ತಾಲೂಕು ಪಂಚಾಯತ್ ಗ್ಯಾರಂಟಿ ಕಮಿಟಿಗೆ ಆಫೀಸಿಗೆ ಅಲ್ಯೂಮಿನಿಯಂ ಚೇಂಬರ್, ಕಾರ್ಯನಿರ್ವಹಣಾಧಿಕಾರಿಗಳ ಚೇಂಬರ್, ಒಟ್ಟಿನಾಗಿ ನಡೆಯುವಂಥ ಚಟುವಟಿಕೆಗಳಲ್ಲಿ ಧಾರವಾಡ ಸರ್ವೆ ಇರ್ಬೋದು, ಮನೆ ಬೆಂಗಳೂರಿಗೆ ಸಂಬಂಧಪಟ್ಟ ಫೀವರ್ ಸರ್ವೆ ಇದೆಲ್ಲ ರೊಟ್ಟಿನಾಗಿ ಮಾಡ್ತಾ ಇದ್ದೇವೆ. ಸೊ ಇದೀಗ ಸಂಭಾವ್ಯ ಮಳೆ ಎಲ್ಲ ಬರೋದ್ರಿಂದ ಮತ್ತು ನೆರೆ ಬರೋದ್ರಿಂದ ಅದಕ್ಕೆ ಮುಂಜಾಗ್ರತಾ ಕ್ರಮಗಳಲ್ಲಿ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ಮಾಡಿದ್ದೇವೆ. ಅದರ ಕಾಪಿ ನಾವು ಈಗ ಕಂಪ್ಲೀಟ್ ಮಾಡ್ತೇವೆ. ಮುಖ್ಯವಾಗಿ ನಮಗೆ ನೆರೆ ಬಂದಾಗ ಎಲ್ಲ ಥರದ ಆರೋಗ್ಯ ಸಮಸ್ಯೆಗಳು, ಇನ್ಕ್ಲೂಡಿಂಗ್ ವಾಂತಿ ಭೇದಿ ಅಂತ ಸಮಸ್ಯೆಗಳು, ಸೊಳ್ಳೆ ಕಚ್ಚುವುದರಿಂದ ಬರುವಂಥ ಡೆಂಗು, ಮಲೇರಿಯಾ ಪ್ರಕರಣಗಳು ಇದೆಲ್ಲ ಸಾಧ್ಯತೆ ಇರ್ತದೆ. ಕಳೆದ ವರ್ಷ ಅರ್ಬನ್ ಏರಿಯಾದಲ್ಲಿ ಸುಮಾರು 390ರಷ್ಟು ಡೆಂಗು ಪ್ರಕರಣಗಳು ವರದಿಯಾಗಿದೆ ಉಡುಪಿ ತಾಲೂಕಿನಲ್ಲಿ. ಬಟ್ ಈ ವರ್ಷ ಅದೇ ಟ್ರೆಂಡ್ ಇರ್ತದೇನೋ ಗೊತ್ತಾಗೋದಿಲ್ಲ. ಸೊಳ್ಳೆಗಳು ಮತ್ತು ವೇಸ್ಟ್ ಮ್ಯಾನೇಜ್ಮೆಂಟ್ನಲ್ಲಿ ಅದು ಹೊಂದಿಕೊಂಡಿರ್ತದೆ. ಆ ಬಗ್ಗೆ ಎಲ್ಲ ಕಡೆಯೂ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ. ಹಾಗೆ ಪಂಚಾಯತ್ ಮೂಲಕ ಸಹ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಒಂದು ಆದ್ಯತೆ ಕೊಡಬೇಕಿತ್ತು, ಒಂದು ಮನವಿ ಇತ್ತು. ಮತ್ತು ನೆರೆ ಬಂದರೆ ಆ ಪ್ರದೇಶದಲ್ಲಿ ನಾವು ನಮ್ಮ ಆರೋಗ್ಯ ಕಾರ್ಯಕರ್ತರ ಪಟ್ಟಿ ಹಾಕಿ ಯಾವ್ಯಾವ ಏರಿಯಾದಲ್ಲಿ ಯಾರ್ಯಾರನ್ನ ಹಾಕಬೇಕಂತೇಳಿ ವಿತ್ ಮೊಬೈಲ್ ನಂಬರ್ ಟೀಮ್ ಹಾಕಿ ಕೊಡ್ತೀವಿ.